Toon Bells. ವಾ ಚೋಟು ಜಿಂಕೆ, ನೀನ್ ತುಂಬಾನೇ ಶ್ರಮ ಪಡ್ತೀಯ. ಕಟ್ಟಿಗೆಗಳಷ್ಟು ತೂಕ ಇದೆ, ಆಗ್ಲೂ ಸಹ ನಿಂಗೆ ಸ್ವಲ್ಪನೂ ನೋವಾಗ್ತಿಲ್ವಾ? ಅದು ಏನಂದ್ರೆ ನಾನು ತುಂಬ ಧೈರ್ಯವಂತ. ಅರೆ ಏನು ವ್ಯತ್ಯಾಸ ಆಗ್ತಾ ಇಲ್ಲ ನನಗೆ. ನನ್ನ ಬೆನ್ನು ಒಡೆದೋಗೋ ಥರ ಇದೆ. ಸೋಂಬೇರಿ ಜಿಂಕೆ ಮತ್ತು ಮಳೆಯಿಂದ ಆದ ಹಾನಿ. ಬ್ಲೂಲ್ಯಾಂಡ್ ಕಾಡಲ್ಲಿ ಎಲ್ಲಾ ಜಂತುಗಳು ಮತ್ತೆ ಪಕ್ಷಿಗಳು ಅವರ ಕೆಲಸದಲ್ಲಿ ತುಂಬಾನೇ ಎಲ್ಲರೂ ಬ್ಯುಸಿಯಾಗಿದ್ರು. ಆದ್ರೆ ಆ ಕಾಡಲ್ಲಿ ಚೋಟು ಜಿಂಕೆ ಮಾತ್ರ ಆರಾಮಾಗಿ ಆಟಾಡ್ಕೋತಾ ಇರತ್ತೆ. ಅದು ರಾಮು ಆನೆಯ ಬಳಿ ಹೋಗತ್ತೆ. ಆ ರಾಮು ಆನೆ ಕೂಡ ಕಟ್ಟಿಗೆಗಳನ್ನು ಎತ್ಕೊಂಡು ಹೋಗ್ತಾ ಇರ್ತಾನೆ. ಅರೆ ರಾಮು ಆನೆ, ನೀನು ಆನೆ ಆಗಿ ಕತ್ತೆ ಕೆಲಸ ಯಾಕೆ ಮಾಡ್ತಾ ಇದೀಯಾ? ಈ ಕಟ್ಟಿಗೆಗಳನ್ನು ನಿನ್ನ ಬೆನ್ನ ಮೇಲೆ ಇಟ್ಕೊಂಡು ಎಲ್ಲಿಗೆ ಹೋಗ್ತಾ ಇದೀಯಾ? ಅರೆ ಚೋಟು ಜಿಂಕೆ, ನೀನು ಗೊತ್ತಿಲ್ವಾ ಏನು? ಮಳೆಗಾಲ ಹತ್ರ ಇದೆ. ಅರೆ ಹತ್ರ ಇದ್ರೆ ಏನಾಯ್ತು? ಮಳೆ ಬಂದಾಗ ಸ್ನಾನ ಮಾಡಿದ್ರಾಯ್ತು. ನಿನಗೆ ನೆನಪಿಲ್ವಾ ಏನು ಇವತ್ತು ನಾವು ಗ್ರೀನ್ಲ್ಯಾಂಡ್ ಕಾಡಿಗೆ ತಿರ್ಗೋಕೆ ಹೋಗ್ಬೇಕು ಅಂತ? ಮಾತು ಸ್ನಾನ ಮಾಡೋದ್ರ ಬಗ್ಗೆ ಅಲ್ಲ, ನನಗೆ ಮಳೆಗಾಲದಲ್ಲಿ ಆಗುವಂಥ ತೊಂದರೆಯಿಂದ ತಪ್ಪಿಸ್ಕೊಳ್ಳೋದಕ್ಕೆ ಒಂದೊಳ್ಳೆ ಮನೆ ಬೇಕು. ಹಾಗಾಗಿ ನಾನು ಕಟ್ಟಿಗೆಗಳನ್ನು ಜೋಡಿಸ್ಕೊಳ್ತಾ ಇದ್ದೀನಿ. ಹಾಗಾಗಿ ಮಳೆಗಾಲ ಬರೋದಕ್ಕೂ ಮುಂಚೆನೇ ನಾನೊಂದು ಒಳ್ಳೆ ಮನೆ ಮಾಡಬಹುದು ಅಂತ. ಏನು ಮಾತಾಡ್ತಾ ಇದೀಯಾ ನೀನು? 2 ತಿಂಗಳಾದ್ಮೇಲೆ ಬರುವಂಥ ಮಳೆಗೋಸ್ಕರ ಈಗಲೇ ಇಷ್ಟೊಂದು ಚಿಂತೆನ? ಅರೆ ಏನಾಗುತ್ತೋ ಅದು ನೋಡ್ಕೊಳ್ಳೋಣ ಬಿಡು. ಈ ರೀತಿ ನೀನು ಬೇಕಿದ್ರೆ ನಿರ್ಲಕ್ಷ್ಯ ಮಾಡಬಹುದು, ನನಗದಾಗಲ್ಲ. ಯಾಕಂದರೆ ಅದನ್ನ ನಾನು ಎದುರಿಸ್ಬೇಕಾಗುತ್ತೆ. ತಿರುಗಾಡೋದಕ್ಕೆ ಆಮೇಲೆ ಸಹ ಹೋಗಬಹುದು, ಮೊದಲು ಉಳ್ಕೊಳ್ಳೋಕ್ಕೆ ಊಟ ವ್ಯವಸ್ಥೆಗೆ ನೋಡ್ಬೇಕಲ್ಲ. ಹಂಗಂತ ಹೇಳಿ ರಾಮು ಆನೆ ಕೂಡ ಅಲ್ಲಿಂದ ಹೋಗ್ಬಿಡ್ತಾನೆ. ಅಯ್ಯೋ ದೇವ್ರೆ, ಬಾ ಮಿಂಕು ಮೊಲ ಹತ್ರ ಹೋಗೋಣ. ಆದ್ರೆ ಮಿಂಕು ಮೋಳ ಕೂಡ ದಾರಿಯಲ್ಲೇ ಅವನ್ಗೆ ಸಿಗುತ್ತೆ. ಅವ್ನ್ ನೋಡ್ತಾನೆ ಮಿಂಕು ಮೋಳ ಕೂಡ ಕೈಯಲ್ಲಿ ತುಂಬಾನೇ ಕ್ಯಾರೆಟ್ಸ್ ಅನ್ನ ಎತ್ಕೊಂಡು ಅದರ ಮನೆ ಕಡೆ ನಡ್ಕೊಂಡು ಹೋಗ್ತಾ ಇರತ್ತೆ. ಅರೆ ಮಿಂಕು, ಏನಾಯ್ತು? ಇವತ್ತು ಬೆಳಗ್ಗೆಯಿಂದಾನೇ ಹಸುವಾಗ್ತಾ ಇದೆಯಾ ಏನು? ನೀನು ಗೊತ್ತಿಲ್ವಾ ಇವತ್ತು ನಾವು ಡ್ರೀಮ್ಲ್ಯಾಂಡ್ ಕಾಡಿಗೆ ತಿರ್ಗೋಕ್ ಹೋಗ್ಬೇಕಂತ? ಇಲ್ಲ ಅಣ್ಣ, ಹೊಟ್ಟೆ ಹಸುವಾಗ್ತಿಲ್ಲ. ಈ ಆಹಾರನ ನಾನು ಕೂಡಿಡೋಕೆ ಹೋಗ್ತಾ ಇದ್ದೀನಿ. ಕೂಡಿಡೋದಕ್ಕೆ? ಆದ್ರೆ ಎಲ್ಲಿ? ಅರೆ ಮಳೆಗಾಲ ಬರಲಿದೆ. ಯಾವಾಗ ನೀರು ತುಂಬೋಗುತ್ತೆ ಆಗ ಮನೆಯಿಂದ ಹೊರಗಡೆ ಬರೋಕ್ಕೂ ತೊಂದರೆ ಆಗುತ್ತೆ. ಹಾಗಾಗಿ ಮೊದಲೇ ಆಹಾರ ಕೂಡಿಡ್ತಾ ಇದ್ದೀನಿ. ಹಾಗಾಗಿ ಮಳೆಗಾಲದಲ್ಲಿ ಹಸುಕೊಂಡು ಸಾಯಬಾರ್ದಲ್ವಾ? ಏನಾಗಿದೆ ಎಲ್ರಿಗೂ? ಪ್ರತಿಯೊಬ್ಬರು ಮಳೆ ನೆನ್ಸ್ಕೊಂಡು ಭಯ ಪಡ್ತಾ ಇದ್ದಾರಲ್ಲ. ಅದಕ್ಕೆ ಅದು ಅದರ ಗುಹೆಗೆ ಹೋಗ್ಬಿಡತ್ತೆ. ಏನು ಕೆಲ್ಸನೂ ಅದ್ ಮಾಡೋದಿಲ್ಲ. ಹೋಗ್ಲಿ ಬಿಡು, ಇವತ್ತು ತಿರುಗಾಡೋದು ಹಣೆ ಬರಲಿಲ್ಲ ಅನ್ಕೊಂತೀನಿ. ಏನು ತೊಂದರೆ ಇಲ್ಲ, ತಿರುಗಾಡೋದು ನಾಳೆ ಆಗುತ್ತೆ. ಈಗ ಆರಾಮಾಗಿ ಮಲ್ಕೊಳ್ತೀನಿ. ಹಂಗಂತ ಅನ್ಕೊಂಡು ಅದು ಆರಾಮಾಗಿ ನಿದ್ದೆ ಮಾಡ್ಬಿಡತ್ತೆ. ಮಾರನೇ ದಿನ ಅದು ನಿದ್ದೆಯಿಂದ ಎದ್ದು ನೋಡತ್ತೆ. ಆಮೇಲೆ ಅದು ಮತ್ತೆ ಆನೆ ಮನೆಗೆ ಹೋಗತ್ತೆ. ಅರೆ ಆನೆ, ಎಲ್ಲಿಗೆ ಹೋಗ್ತಾ ಇದೀಯಾ? ನಾನು ಇವತ್ತು ಕಟ್ಟಿಗೆ ಕೂಡಿಡೋದಕ್ಕೆ ಹೋಗ್ತಾ ಇದ್ದೀನಿ. ಈಗ ನಾನು ತುಂಬಾನೇ ಕಟ್ಟಿಗೆ ಕೂಡಿಡಬೇಕು. ಅದನ್ ಕೇಳಿಸ್ಕೊಂಡ್ ಜಿಂಕೆ ಹೇಳ್ತಾನೆ, ಒಂದ್ ವೇಳೆ ನಾನು ಕಟ್ಟಿಗೆ ತರೋದ್ರಲ್ಲಿ ಇವನಿಗೆ ಸಹಾಯ ಮಾಡಿದ್ರೆ ಆಗ ಬಹುಶಃ ಇವನು ನನ್ನ ಜೊತೆ ಗ್ರೀನ್ಲ್ಯಾಂಡ್ ಕಾಡಿಗೆ ಬರೋದಕ್ಕೆ ತಯಾರಾಗ್ಬೋದು. ರಾಮು ಆನೆ, ಏನಿ ಕೆಲಸದಲ್ಲಿ ನಾನು ನಿನಗೆ ಸಹಾಯ ಮಾಡ್ಬೋದಾ? ಅರೆ ವಾ, ನೀನು ನನ್ನ ಮನೆಗೋಸ್ಕರ ಕಟ್ಟಿಗೆ ಕೂಡಿಡೋದಕ್ಕೆ ಸಹಾಯ ಮಾಡ್ತೀಯ? ಹಾ ಬಾ, ನಾನು ತಯಾರಿದ್ದೀನಿ. ಆಮೇಲೆ ಜಿಂಕೆ ಕೂಡ ಕಟ್ಟಿಗೆಗಳನ್ನು ತರೋದಕ್ಕೆ ಹೋಗ್ಬಿಡ್ತಾನೆ. ಸ್ವಲ್ಪ ತಾದ ನಂತರ ಇಬ್ರು ಮನೆಗೆ ಹೊರಟಿ ಬರ್ತಿರ್ತಾರೆ. ಆಗ ಆನೆಯ ಮೇಲೆ ತುಂಬಾ ಕಟ್ಟಿಗೆಗಳಿರುತ್ತೆ. ಅದೇ ತರ ಜಿಂಕೆ ಮೇಲೆ ಕೂಡ ಕಟ್ಟಿಗೆಗಳು ಜಾಸ್ತಿನೇ ಇರ್ತವೆ. ಅವರಿಬ್ರು ಈ ರೀತಿ ಮನೆಗೆ ಬರ್ತಾರೆ. ಆಗ ಆನೆ ಜಿಂಕೆ ಮೇಲೆ ಇರುವ ಈ ಕಟ್ಟಿಗೆಗಳನ್ನು ಎತ್ತು ಕೆಳಗಡೆ ಇಡುತ್ತೆ. ಆಮೇಲೆ ಅದರ ಹತ್ರ ಹೀಗಂತ ಹೇಳುತ್ತೆ, ನಿನಗೆ ತುಂಬಾನೇ ಧನ್ಯವಾದ ಗೆಳೆಯ. ಅರೆ ಇದು ನನ್ನ ಕರ್ತವ್ಯ ಆಗಿತ್ತು. ನಾನು ಬಯಸಿದ್ದೆ ಜೊತೆ ಇನ್ನೂ ಕಟ್ಟಿಗೆಗಳನ್ನು ತಗೋರ್ಬೇಕಂತ. ಆದರೆ ಮೊಲ ನನಗೆ ಯಾವುದೋ ಕೆಲಸದ ಮೇಲೆ ಕರೆದಿದೆ. ಹಾಗಾಗಿ ಅಲ್ಲಿಗೆ ಹೋಗ್ತಾ ಇದ್ದೀನಿ. ಹಾ ಹಾ, ಯಾಕಿಲ್ಲ ಗೆಳೆಯ, ಖಂಡಿತ ಹೋಗು. ನಾನು ಹೋಗ್ತೀನಿ. ಜಿಂಕೆ ಅಲ್ಲಿಂದ ಹೋಗ್ಬಿಡ್ತಾನೆ. ಜಿಂಕೆ ಮೊಳದ ಬಳಿ ಹೋಗತ್ತೆ. ಆಗ ಅದು ಕೂಡ ಎಲ್ಲೋ ಹೋಗ್ತಾ ಇರತ್ತೆ. ಮಿಂಕು ಮೊಲ, ಹೇಗಿದೆಯಾ ನೀನು? ನೋಡು ಜಿಂಕೆ, ನಾನು ತಿರ್ಗೋಡಕ್ ಬರೋದಿಲ್ಲ. ಮೊದಲು ನಾನು ತಿನ್ನೋದಕ್ಕೆ ಕ್ಯಾರೆಟ್ಗಳನ್ನು ಗುಡ್ಡೆ ಹಾಕಬೇಕು. ಇಲ್ಲ ಇಲ್ಲ ಗೆಳೆಯ, ನಾನು ಹಿಂಗೆ ಸಹಾಯ ಮಾಡೋದಕ್ಕೇ ಬಂದಿದ್ದೀನಿ. ಬಾ, ನಾನು ನಿನ್ನ ಜೊತೆಗೆ ಕ್ಯಾರೆಟ್ ತರೋಕೆ ಬರ್ತೀನಿ.
ಅದನ್ ಕೇಳಿಸ್ಕೊಂಡು ಜಿಂಕೆ ಸಂತೋಷ ಪಡುತ್ತೆ. ಚೋಟು ಜಿಂಕೆ, ನೀನ್ ಆ ಕಡೆಯಿಂದ ಕ್ಯಾರೆಟ್ ತೆಗಿ, ಮತ್ತೆ ನಾನು ಈ ಕಡೆಯಿಂದ. ಆಯ್ತು. ಇವರಿಬ್ರು ಕ್ಯಾರೆಟ್ಗಳನ್ನ ಕಿತ್ಕೋತಾರೆ. ಆಮೇಲೆ ಮೊಳ ಸ್ವಲ್ಪ ಕ್ಯಾರೆಟ್ಗಳನ್ನ ಜಿಂಕೆಯ ಭುಜಕ್ಕೆ ಕಟ್ಟತ್ತೆ. ಇನ್ನು ಸ್ವಲ್ಪ ಕ್ಯಾರೆಟ್ಗಳನ್ನು ಅದ ಕೈಲಿಟ್ಕೊಳ್ಳುತ್ತೆ. ಅರೇರೋ, ಹೇಗ್ ನಿನಗೆ ತಮಾಷೆ ತೋರಿಸ್ತೇನೆ. ಒಬ್ಬ ವ್ಯವಸಾಯಿ ಬರ್ತಾನೆ, ಜಿಂಕೆಗೆ ಒಂದು 2 ಏಟ್ ಕೊಡ್ತಾನೆ. ಅರೇ ಸತ್ಯಲ್ಲಪ್ಪ. ಜಿಂಕೆ ಮತ್ತೆ ಮೊಳ ಅಲ್ಲಿಂದ ಓಡ್ತಾರೆ. ಒಂದೇ ಸಲ ಅವ್ರಿಗೆ ಮೊಳದ ಮನೆ ಹತ್ರ ನಿಲ್ತಾರೆ. ಶುಕ್ರಿಯಾ ಜಿಂಕೆ, ಒಂದ್ ವೇಳೆ ಇವತ್ತು ನಿನ್ ಜೊತೆಲಿ ಇರ್ಲಿಲ್ಲ ಅಂದ್ರೆ ಆಗ ನಾನು ಒಂದು ಕ್ಯಾರೆಟ್ ತರಕ್ ಆಗ್ತಿರ್ಲಿಲ್ಲ. ಏನ್ ತೊಂದರೆ ಇಲ್ಲ, ಇದು ನನ್ನ ಕರ್ತವ್ಯ ಆಗಿತ್ತು. ಅಸಲಿಗೆ ಜಿಂಕೆ, ನೀನು ನಿನ್ ಬಗ್ಗೆ ಸ್ವಲ್ಪ ಯೋಚನೆ ಮಾಡು. ನಿನ್ ಮನೆ ಚೆನ್ನಾಗಿದೆಯಲ್ಲ, ಅದ್ರಲ್ಲಿ ನಿನ್ಗೆ ಮಳೆಗಾಲದ ಏನೂ ತೊಂದರೆ ಆಗೋದಿಲ್ವಲ್ಲ. ಮತ್ ನೀನ್ ತಿನ್ನೋಕೆ ಈಗಲೇ ವ್ಯವಸ್ಥೆ ಮಾಡು. ಮಳೆಗಾಲದಲ್ಲಿ ತಿನ್ನೋಕೆ ಎಲ್ಲಿಂದ ತರ್ತೀಯ? ನನ್ನ ಗುಹೆ ತುಂಬಾ ಚೆನ್ನಾಗಿದೆ, ಅಲ್ಲಿವರೆಗೂ ಮಳೆ ನೀರು ಬರೋದೇ ಇಲ್ಲ. ಮತ್ತೆ ಊಟದ ಬಗ್ಗೆ ಆದ್ರೆ ಆಗ ಅದನ್ನ ಆ ಸಮಯದಲ್ಲೇ ನೋಡ್ಬೇಕು. ನಾನು ಈಗಲೇ ಟೆನ್ಷನ್ ತಗೊಂಡು ನನ್ನ ತಲೆ ಕೆಡಿಸ್ಕೊಳ್ಳೋದಿಲ್ಲ. ಈಗ ಇಲ್ಲಿಂದ ಹೊರಟು ಹೋಗ್ತೀನಿ, ಇಲ್ಲಾಂದ್ರೆ ಇವನು ಮತ್ತೆ ನನ್ನ ಕಟ್ಟಿಗೆ ತರ ಕರ್ಕೊಂಡು ಹೋಗ್ತಾನೆ. ಈ ರೀತಿ ಆ ಜಿಂಕೆ ಆರಾಮಾಗಿ ಇರತ್ತೆ. ಆಮೇಲೆ ಆ ಮಳೆಗಾಲ ಶುರು ಆಯ್ತು. ಕಾಡಲ್ಲಿ ಎಲ್ ನೋಡಿದ್ರು ನೀರು, ಮತ್ತೆ ಎಲ್ಲ ಮರಗಳು ನಾಶ ಆಯ್ತು. ತೋಟಗಳಲ್ಲಿ ಕೂಡ ನೀರು ತುಂಬೋಗುತ್ತೆ. ಆದ್ರೆ ಜಿಂಕೆ ಅದರ ಗೂಡಲ್ಲಿ ಕುತ್ಕೊಂಡು ಆರಾಮಾಗಿರತ್ತೆ. ಎಲ್ರಿಗೂ ತೊಂದರೆ ಇದೆ, ಆದರೆ ನನಗೆ ತೊಂದರೆ ಆಗೋದೇ ಇಲ್ಲ. ಯಾಕಂದ್ರೆ ನನ್ನ ಗುಹೆ ಎಲ್ಲರಿಗಿಂತ ಮೇಲೆ ಆಗಿದೆ. ಬೇಕಾದ್ರೆ ಪೂರ್ತಿ ಅರ್ಧ ಕಾಡಿಗೆ ನೀರು ತುಂಬಲಿ, ಆದರೆ ನನ್ನ ಗುಹೆ ಒಳಗಡೆ ನೀರು ತಲುಪೋದೇ ಇಲ್ಲ. ಆಗ ಅದಕ್ಕೆ ಹಿಂದ್ಗಡೆಯಿಂದ ಏನೋ ಶಬ್ದ ಕೇಳ್ಸತ್ತೆ. ಏನೇ ಇದೇನು ಶಬ್ದ? ಏನೇ ಶಬ್ದ ಅಂತ ಅದು ತಿರುಗಿ ನೋಡುತ್ತೆ. ನೋಡಿದ್ರೆ ಅದರ ಕಡೆ ನೀರ್ ಬರ್ತಿರತ್ತೆ. ಅರೆ ಇದೇನು? ನನ್ನ ಗುಹೆ ಒಳಗಡೆ ನೀರಂತೂ ಬರೋದಿಲ್ವಲ್ಲ. ಆಗಿದ್ಮೇಲೆ ನೀರು ಒಳಗಡೆ ಹೆಂಗೆ ಬರ್ತಾ ಇದೆ? ಆಗದು ಏನಾಯ್ತು ಅಂತ ಯೋಚನೆ ಮಾಡ್ತಾ ಇರತ್ತೆ. ಆಗ ನೀರು ಇನ್ನೂ ಜಾಸ್ತಿ ಒಳಗಡೆ ಬರೋದು ಶುರು ಆಗ್ಬಿಡುತ್ತೆ. ಅಯ್ಯೋ ದೇವ್ರೆ, ಓಡು! ಆಮೇಲೆ ಅದು ಅದರಿಂದ ತಪ್ಸ್ಕೊಂಡು ಹೋಗ್ಬೇಕು ಅಂತ ಆಚೆ ಓಡ್ ಬಂದ್ಬಿಡತ್ತೆ. ಅದು ತುಂಬಾ ವೇಗವಾಗಿ ಗುಹೆಯಿಂದ ಓಡಿ ಆಚೆ ಬಂದ್ಬಿಡುತ್ತೆ. ನೋಡೋದಕ್ಕೆ ಅದೀಗ ಗುಹೆ ತರ ಇಲ್ಲ, ನೋಡೋದಕ್ಕೆ ಜಲಪಾತ ತರ ಕಾಣಿಸ್ತಿತ್ತು. ಅದ್ರೊಳಗಡೆಯಿಂದ ಅಷ್ಟು ನೀರು ಬರ್ತಾ ಇತ್ತು. ಇಲ್ಲಿ ಏನಾಗ್ತಾ ಇದೆ? ಗುಹೆ ಒಳಗಡೆಯಿಂದ ನೀರು ಹೆಂಗ್ ಬರ್ತಾ ಇದೆ? ಆಮೇಲೆ ಅದು ಯೋಚನೆ ಮಾಡ್ತಾ ಅಲ್ಲಿಂದ ಮುಂದೆ ಹೋಗುತ್ತೆ. ಮಳೆಯ ತಣ್ಣನೆ ನೀರು ಮತ್ತೆ ಆ ಗಾಳಿ ಅದರ ಆರೋಗ್ಯವನ್ನೇ ಪಾಪ ಹಾಳು ಮಾಡ್ಬಿಡ್ತಿತ್ತು. ಅದು ತುಂಬಾ ಜಂತುಗಳು ಮತ್ತೆ ಪಕ್ಷಿಗಳನ್ನ ನೋಡುತ್ತೆ. ಅವರೆಲ್ಲರೂ ಅವ್ರ ಮನೆಗಳಲ್ಲಿ ಸುರಕ್ಷಿತವಾಗಿರ್ತಾರೆ. ಮಳೆಗಳ ಬರಕ್ಕಿಂತ ಮುಂಚೆನೆ ಏನೇನ್ ತಯಾರಿ ಮಾಡ್ಬೇಕೋ ಎಲ್ಲರೂ ಅದ್ ಮಾಡ್ಕೊಂಡಿರ್ತಾರೆ. ನನಗೆ ಇರೋದಕ್ಕೆ ಏನಾದರೂ ಜಾಗ ಹುಡುಕ್ಬೇಕು, ಗೊತ್ತಿಲ್ಲ. ಇಲ್ಲಾಂದ್ರೆ ನನಗೆ ಏನಾಗುತ್ತಂತ. ತುಂಬಾ ಜಂತುಗಳ ಬಳಿ ಅವರು ಸಹಾಯಕ್ಕೋಸ್ಕರ ಹೋಗ್ತಾರೆ. ಆದ್ರೆ ಅಲ್ಲಿ ಅವ್ರಿಗೆ ಯಾರು ಏನ್ ಸಹಾಯ ಮಾಡಲ್ಲ. ಈ ರೀತಿ ಅವರು ಜಿಂಕೆಯ ಬಳಿ ಹೋಗ್ತಾರೆ. ಅರೆ ಜಿಂಕಿ, ನೀನು ಮಳೆಗಾಲದಲ್ಲಿ ಎಲ್ಲಿ ತಿರುಗ್ತಾ ಇದೀಯಾ? ನನಗೆ ತೊಂದರೆ ಆಗಲೇಬೇಕಿತ್ತು. ಎಲ್ಲ ಪ್ರಾಣಿಗಳು ನನಗೆ ಅರ್ಥ ಮಾಡಿಸಿದ್ರು ಮಳೆಗಾಲ ಬರ್ತಾ ಇದೆ ಅಂತ. ನಾನು ತಯಾರಾಗಬೇಕಾಗಿತ್ತು, ಆದರೆ ನಾನು ಒಪ್ಕೊಳ್ಳಿಲ್ಲ. ಮತ್ತು ಇವತ್ತು ನೋಡು, ನಾನು ಗುಹೆಯಲ್ಲೂ ನೀರು ತುಂಬಿಕೊಂಡಿದೆ, ಮತ್ತು ನನಗೆ ತಿನ್ನೋದಕ್ಕೆ ಏನೂ ಇಲ್ಲ. ಬೆಳಗ್ಗೆಯಿಂದ ಹಸುಕೊಂಡೇ ತಿರುಗ್ತಾ ಇದ್ದೀನಿ. ಅರೆ ಜಿಂಕೆ ಗೆಳೆಯ, ನೀನು ತಿನ್ನೋದಕ್ಕೆ ಯಾಕೆ ಚಿಂತೆ ಮಾಡ್ತಾ ಇದೀಯಾ? ನಾನು ಯಾವಾಗ ಆಹಾರ ಕೂಡಿಡ್ತಾ ಇದ್ದೆ ಆಗ ನೀನ್ ತಾನೇ ನನಗೆ ಸಹಾಯ ಮಾಡಿದ್ದು. ಹಾಗಿದ್ಮೇಲೆ ನಿನ್ನ ಹಸುಕೊಂಡಿರೋದಕ್ಕೆ ನಾನು ಹೆಂಗೆ ಬಿಡ್ಲಿ? ಆಮೇಲೆ ಮೊಳ ಸ್ವಲ್ಪ ಕ್ಯಾರೆಟ್ಗಳನ್ನು ಎತ್ಕೊಂಡು ಬಂದು ಜಿಂಕೆಯ ಮುಂದೆ ಇಡತ್ತೆ. ಅದನ್ನು ನೋಡಿ ಜಿಂಕೆಗೆ ತುಂಬಾ ಸಂತೋಷ ಆಗತ್ತೆ. ಆಮೇಲೆ ತುಂಬಾ ಧನ್ಯವಾದಗಳನ್ನು ತಿಳಿಸತ್ತೆ. ಆಮೇಲೆ ಅದು ತುಂಬಾ ಸಂತೋಷವಾಗಿ ಆ ಕ್ಯಾರೆಟ್ ಅನ್ನು ತಿನ್ನತ್ತೆ. ನಿನ್ನ ಗುಹೆಗೆ ಅಸಲಿಗೆ ನೀರು ಹೆಂಗೆ ಬಂತು? ಈಗ ನಿನಗೆ ಅರ್ಥ ಆಗ್ತಾ ಇದೆ. ಅಸಲಿಗೆ ನನ್ನ ಗುಹೆನೂ ಮೇಲೇನೇ ಇದೆ, ಆದರೆ ಅದರ ಇನ್ನೊಂದು ಮುಖ ಇನ್ನೊಂದು ಕಡೆ ತೆರೆಕೊಂಡಿದೆ. ಮಳೆ ಕಾರಣದಿಂದ ಆ ನದಿಯ ನೀರು ಮೇಲೆ ಬಂದಿದೆ, ಮತ್ತು ಅದೇ ರಸ್ತೆಯಿಂದ ಮಳೆ ನೀರು ಒಳಗಡೆ ಬಂದಿದೆ. ಒಂದು ವೇಳೆ ಸಮಯ ಇದ್ದಾಗ ನಾನು ಅದ್ರ ಬಾಯಿ ಮುಚ್ಚಿದ್ದಿದ್ರೆ ಈ ರೀತಿ ಆಗ್ತಿರ್ಲಿಲ್ಲ. ಅದರ ನಂತರ ರಾಮು ಆನೆ ಅಲ್ಲಿಗೆ ಬರ್ತಾನೆ. ಏನು ತೊಂದರೆ ಇಲ್ಲ ಚೋಟು ಜಿಂಕೆ, ಈಗ ನಿನ್ನ ತಪ್ಪಿ ನಿನಗೆ ಅರಿವಾಗಿದೆಯಲ್ಲ.
ನೀನು ನನ್ನ ಮನೇಲಿ ಇರಬಹುದು. ಏನು ಹೇಳ್ದೆ? ನಿನ್ನ ಮನೆಯಲ್ಲಿ? ಹಾ, ನನ್ನ ಮನೆ ಮಾಡ್ಬೇಕಾದ್ರೆ ನೀನು ನನಗೆ ತುಂಬಾನೇ ಸಹಾಯ ಮಾಡಿದೆ. ಹಾಗಾಗಿ ನೀನು ನನ್ನ ಮನೇಲಿ ಇರೋದನ್ನ ನಾನು ನಿರಾಕರಿಸೋದಕ್ಕೆ ಆಗೋದಿಲ್ಲ. ಬಾ ಬಾ ನನ್ನ ಜೊತೆಗೆ. ಅದನ್ನ ಕೇಳಿಸ್ಕೊಂಡು ಜಿಂಕೆಯ ಕಣ್ಣಲ್ಲಿ ಆನಂದ ಬಾಷ್ಪ ಸುರಿಯುತ್ತೆ. ಆಮೇಲೆ ಅದು ಆನೆಯ ಜೊತೆಗೆ ಆನೆಯ ಮನೆಗೆ ಹೋಗುತ್ತೆ. ಆನೆ ಆ ಕಟ್ಗೆಗಳನ್ನು ಉಪಯೋಗಿಸಿ ಒಂದು ಚೆನ್ನಾಗಿರೋ ಮನೆ ಕಟ್ಟಿರುತ್ತೆ. ಆಮೇಲೆ ಅವರಿಬ್ರು ಅದರೊಳಗಡೆ ತುಂಬಾ ಸಂತೋಷವಾಗಿ ಇರ್ತಾರೆ. ಆಗ ಜಿಂಕೆಗೆ ಒಂದು ಬುದ್ಧಿ ಬರುತ್ತೆ. ಬರೋ ವರ್ಷ ಈ ಒಂದು ಮಳೆಗಾಲ ಬರೋದಕ್ಕಿಂತ ಮುಂಚೆ ಅದು ಇರೋದಕ್ಕೆ ಮತ್ತು ಅದರ ಆಹಾರ ವ್ಯವಸ್ಥೆ ಎಲ್ಲ ಬಂದೋಬಸ್ತ್ ಮಾಡ್ಕೋತೀನಿ ಅಂತ, ಮತ್ತೆ ಯಾವಾಗ್ಲೂ ಸೋಂಬೇರಿತನ ಮಾಡೋದಿಲ್ಲ ಅಂತ. ಒಂದು ಗಿಡದ ಮೇಲೆ ಟೀನು మరియు ಮೀನು ಅವರ ಅಮ್ಮ ಜೊತೆ ಒಂದು ಮರದ ಮೇಲೆ ಜೀವಿಸ್ತಿದ್ರು. ಆ ಏರಿಯಾದಲ್ಲಿ ಪಕ್ಷಿಗಳೆಲ್ಲ ಸುಂದರವಾಗಿತ್ತು. ಆದ್ರೆ ಟೀನು ಮತ್ತೆ ಮೀನುವಿನ ರೆಕ್ಕೆಗಳ ಮೇಲೆ ಕಪ್ಪು ಬಣ್ಣದಲ್ಲಿ ಕಳೆಗಳಿತ್ತು. ಅದರಿಂದ ಅವ್ರ ಜೊತೆ ಸ್ನೇಹ ಮಾಡೋದಕ್ಕೆ ಯಾರು ತಯಾರಿಲ್ಲ. ಮೀನು, ಇಷ್ಟು ದಿನ ಆಯ್ತಲ್ವಾ ನಮ್ ಜೊತೆ ಯಾರು ಯಾಕೆ ಸ್ನೇಹ ಮಾಡ್ತಾನೆ ಇಲ್ಲ? ನಾವಿಬ್ರೇ ಆಡ್ಕೋತೀವಿ, ನಾವಿಬ್ರೇ ಒಬ್ರ ಜೊತೆ ಒಬ್ರು ಮಾತಾಡ್ಕೋತೀವಿ, ಬೇರೆ ಯಾರೂ ಬರಲ್ಲ. ನಮ್ಮಿಬ್ಬರ ರೆಕ್ಕೆಗಳ ಮೇಲೆ ಕಪ್ಪು ಬಣ್ಣದ ಕಳೆಗಳಿದೆ ಅಲ್ವಾ, ಅದ್ರಿಂದಾನೇ ಒಂದ್ ವೇಳೆ ಯಾರು ನಮ್ಮ ಹತ್ರ ಮಾತಾಡ್ತಿಲ್ಲ ಅನ್ಸುತ್ತೆ. ಎಲ್ಲ ಮಕ್ಕಳ, ನಿರಾಶರಾಗ್ಬೇಡಿ. ಒಂದ್ ವೇಳೆ ಅವರು ನೀವೋಗ್ ಮಾತಾಡ್ತೀರಾ ಅಂತ ಕಾಯ್ತಿರ್ಬೋದು. ನೀವ್ ಹೋಗಿ ಅವ್ರನ್ನ ಮಾತಾಡ್ಸ್ಬೋದಲ್ವಾ? ಅದನ್ ಕೇಳಿ ಇಬ್ರು ಸಂತೋಷ ಪಡ್ತಾರೆ. ಅವತ್ತಿನ ದಿನ ಸಾಯಂಕಾಲ ಕಾಡ್ ಸುತ್ತಾಕೊಂಡ್ಬರೋದಕ್ಕೆ ಎಲ್ಲ ಪಕ್ಷಿಗಳು ಒಂದುಗೂಡ್ತವೆ. ಆ ಸಮಯದಲ್ಲಿ 2 ಪಕ್ಷಿಗಳು ಅಲ್ಲಿಗೆ ಬಂದು, ಹಲೋ ಸ್ನೇಹಿತರೆ, ನನ್ನ ಹೆಸರು ಟೀನು, ನನ್ನ ಹೆಸರು ಮೀನು. ಒಂದೇ ಏರಿಯಾದಲ್ಲಿ ಇರ್ತಿದೀವಿ ನಾವೆಲ್ಲಾರು, ಆದ್ರೂ ಒಬ್ರ ಜೊತೆ ಒಬ್ರು ನಾವ್ ಮಾತಾಡಿಲ್ಲ. ಅದಕ್ಕೋಸ್ಕರ ಕ್ಷಮಿಸಿ. ಇನ್ಮೇಲೆ ನಾವೆಲ್ಲಾರು ಸ್ನೇಹಿತರಾಗಿರ್ಬೋದೇ? ತಪ್ಪು ತಿಳ್ಕೊಬೇಡಿ. ಯಾವಾಗ್ಲಾದ್ರೂ ನಿಮ್ಮನ್ನ ನೀವ್ ನೋಡ್ಕೊಂಡಿದ್ದೀರಾ? ಇಲ್ಲಿ ನೋಡಿದ್ರಾ ಎಲ್ಲ ಪಕ್ಷಿಗಳು ನಾವೆಲ್ಲರೂ ಎಷ್ಟು ಸುಂದರವಾಗಿದೀವಿ ಅಂತ? ಆದ್ರೆ ನಿಮ್ಮ ರೆಕ್ಕೆಗಳ ಮೇಲೆ ನೋಡಿ, ಕಪ್ಪು ಕಲೆಗಳಿದಾವೆ. ಅದು ತುಂಬಾ ಅಸಹ್ಯವಾಗಿದೆ. ಹಾ, ಆದ್ರಿಂದಾನೇ ಇಷ್ಟು ದಿನವರೆಗೂ ನಾವ್ ನಿಮ್ಮ ಹತ್ರ ಮಾತಾಡಿಲ್ಲ. ಆದ್ರಿಂದ ನಿಮ್ಮ ಹತ್ರ ಸ್ನೇಹ ಮಾಡೋದಕ್ಕೂ ನಮ್ಗೆ ಇಷ್ಟ ಇಲ್ಲ ಅಷ್ಟೇ. ಅದರಲ್ಲಿ ಸುಂದರವಾದ ನೀಲಿ ಕಲರಲ್ಲಿ 2 ಹಣ್ಣು. ಅರೆ ವಾ, ಎಷ್ಟು ಚೆನ್ನಾಗಿದೆ ಈ ಹಣ್ಣು. ಇದಕ್ ಮುಂಚೆ ಈ ತರ ಫ್ರೂಟ್ಸ್ ಯಾವಾಗ್ಲೂ ನೋಡೇ ಇಲ್ಲ. ಹಾ, ಇದಕ್ ಮುಂಚೆ ನೋಡೂ ಇಲ್ಲ, ಆದ್ರೆ ಈ ಸಲ ತಿಂದ್ ನೋಡೋಣ ಇದರ ಟೇಸ್ಟ್ ಹೆಂಗಿದೆ ಅಂತ. ಹಂಗಂತ ಹೇಳಿ ಇಬ್ರು ಮರದ ಹತ್ರ ಹೋಗಿ ಆ 2 ಹಣ್ಣುಗಳನ್ನ ತಿನ್ನಕ್ ಪ್ರಾರಂಭಿಸ್ತಾರೆ. ಅರೆ ವಾ, ಇಷ್ಟು ರುಚಿಕರವಾದ ಫ್ರೂಟ್ ಇದಕ್ ಮುಂಚೆ ತಿಂದೇ ಇಲ್ಲ. ಹಾ, ಸರಿಯಾಗಿ ಹೇಳ್ದೆ. ಇಟ್ಸ್ ಸೋ ಟೇಸ್ಟಿ. ಇಬ್ರು ತುಂಬಾ ಮಜವಾಗಿ ತಿನ್ನಕ್ ಪ್ರಾರಂಭಿಸಿದ್ರು. ಅವರಿಬ್ರು ಹಣ್ಣು ತಿಂದ್ಬಿಟ್ಮೇಲೆ ನೋಡ್ತಾರೆ, ಹಣ್ಣಿನ ಬೀಜ ಇರುವ ಸ್ಥಳದಲ್ಲಿ ಒಂದು ನೀಲಿ ಕಲರ್ ವಜ್ರ ಇತ್ತು. ಅರೆ, ಇದೆಂತಹ ಮಾಯಪ್ಪ, ಈ ಹಣ್ಣುಗಳ ಬೀಜ ಇರುವ ಬಳಿ ಇಷ್ಟು ಸುಂದರವಾದ ನೀಲಿ ಕಲರ್ ವಜ್ರ ಇದೆ. ಅವಾಗ ಸಡನ್ ಆಗಿ ಮರದಿಂದ ಆ ವಜ್ರ ಕೆಳಗಡೆ ಬಿದ್ದು ಅವರ ತಲೆ ಮೇಲೆ ಹೋಗಿ ಕೂತ್ಕೊಳ್ಳುತ್ತೆ. ಅರೆ, ಇದ್ ಹೆಂಗ್ ನಡೆಯಕ್ ಸಾಧ್ಯ? ಅಯ್ಯೋ, ಇದೋಗ್ ನಮ್ ತಲೆ ಮೇಲೆ ಗಟ್ಟಿಯಾಗಿ ಕುತ್ಕೊಂಡ್ಬಿಟ್ಟಿದೆ ಬೇರೆ. ಇದನ್ನ ತೆಗೆದಕ್ಕೆ ಅವರು ತುಂಬಾ ಟ್ರೈ ಮಾಡ್ತಾರೆ, ಆದ್ರೆ ಅದು ಕೆಳಗಡೆ ಬೀಳಲ್ಲ. ಅದೇ ಸಮಯಕ್ಕೆ ಮರದಿಂದ ಅವ್ರಿಗೆ ಒಂದು ಶಬ್ದ ಕೇಳಿಸುತ್ತೆ. ಟೀನು ಮೀನು, ನನ್ನ ಈ 2 ಫಲಗಳು ನಿಮಗಾಗಿಯೇ ಬೆಳೆದದ್ದು ಕಂದ. ಇವತ್ತಿಂದ ನೀವು ಮಾಂತ್ರಿಕ ಹಕ್ಕಿಗಳಾಗ್ತೀರಾ. ಇವತ್ತಿಂದ ನೀವು ಏನು ಅನ್ಕೊಳ್ತೀರೋ ಅದು ಈ ವಜ್ರಗಳ ಮೂಲಕ ಆಗುತ್ತೆ. ನನ್ ಕೈಲಿ ನಂಬಕ್ಕೆ ಆಗ್ತಿಲ್ಲ. ನಾವಿಬ್ರು ಮಾಯಾ ಪಕ್ಷಿಗಳಂತ. ಬಾಬಾ, ಬೇಗ ಹೋಗಿ ವಿಷಯ ಅಮ್ಮಗೆ ಹೇಳೋಣ. ಹಂಗಂತೇಳಿ ಇಬ್ರು ಅವ್ರ ಅಮ್ಮ ಹತ್ರ ಹೋಗಿ ನಡೆದ ಎಲ್ಲಾ ವಿಷಯನೂ ಹೇಳ್ತಾರೆ. ಒಂದ್ ವೇಳೆ ನೀವ್ ಹೇಳೋದೆಲ್ಲ ನಿಜ ಆದ್ರೆ ಆಗ ನೀವಿಬ್ರು ನಿಮ್ಮಿಬ್ಬರ ಕಪ್ಪು ಕಳೆಗಳನ್ನ ತೆಗೆದು ಬಿಡಿ ಮಾಯೆಯಿಂದ. ಅದನ್ ಕೇಳಿಸ್ಕೊಂಡು ಇಬ್ರು ಒಬ್ರನ್ನೊಬ್ರನ್ನ ನೋಡ್ಕೊಂಡು ಈಗಂತಾರೆ, ನಾನೇನ್ ಅನ್ಕೋತಿದ್ದೀನಂದ್ರೆ ಮೀನು ರೆಕ್ಕೆಗಳ ಮೇಲೆ ಇರುವ ಕಪ್ಪು ಕಳೆಗಳು ಮಾಯ ಆಗ್ಬೇಕು. ಹಂಗಂತ ಹೇಳಿದ ತಕ್ಷಣ ಅದರ ತಲೆ ಮೇಲೆ ಇರುವ ವಜ್ರದಿಂದ ಒಂದು ಬೆಳಕು ಬಂದು ಮೀನುವಿನ ಶರೀರದ ಮೇಲೆ ಬೀಳುತ್ತೆ. ಆಗ ಕಪ್ಪು ಕಳೆಗಳು ಮಾಯ ಆಗುತ್ತೆ. ನಾನೇನ್ ಅನ್ಕೋತಿದ್ದೀನಂದ್ರೆ ಟೀನು ಶರೀರದ ಮೇಲೆ ಇರುವ ಕಪ್ಪು ಕಳೆಗಳು ಮಾಯ ಆಗ್ಬೇಕು, ಅವಳು ಸುಂದರವಾಗಿ ಬದಲಾಗ್ಬೇಕು. ಹಂಗಂದಿದ ತಕ್ಷಣ ಅದರ ತಲೆ ಮೇಲೆ ಇರುವ ವಜ್ರದಿಂದ ಒಂದು ಬೆಳಕು ಬಂದು ಕಲೆಗಳೆಲ್ಲ ಮಾಯ ಆಗುತ್ತೆ.
ಮೀನು ನೋಡೋದಕ್ಕೆ ತುಂಬಾ ಸುಂದರವಾಗಿ ಬದಲಾಗುತ್ತೆ. ವಾ ಮಕ್ಕಳೇ, ನೀವಿಬ್ರು ನೋಡಕ್ಕೆ ಎಷ್ಟು ಚೆನ್ನಾಗಿದ್ದೀರಾ ಗೊತ್ತಾ? ನನಗೆ ತುಂಬಾ ಸಂತೋಷ ಆಗ್ತಿದೆ. 3 ಪಕ್ಷಿಗಳು ಈ ಸಂತೋಷನ ಆಚರಿಸ್ತಿದ್ದಾರೆ. ಸಾಯಂಕಾಲ ಆಗಿದ ತಕ್ಷಣ ಕಾಡೆಲ್ಲ ಸುತ್ತಾಕೊಂಬರೋಣ ಅಂತ ಪಕ್ಷಿಗಳೆಲ್ಲ ಒಂದ್ ಜಾಗಕ್ಕೆ ಬಂದ್ ಸೇರುತ್ತೆ. ಅವರು ಮರದ ಮೇಲೆ ಕೂತಿರುವ ಟೀನು ಮತ್ತೆ ಮೀನುನ ನೋಡಿ ತುಂಬಾನೇ ಆಶ್ಚರ್ಯ ಆಗ್ಬಿಡುತ್ತೆ. ಅರೆ, ಇದು ಟೀನು ಮತ್ತೆ ಮೀನು ಪಕ್ಷಿನ? ಇವರಿಬ್ರು ಇಷ್ಟು ಸುಂದರವಾಗಿ ಹೆಂಗ್ ಬದ್ಲಾದ್ರು? ಅರೆ, ಇವರು ಸುಂದರವಾಗಿ ಆಗಿದ್ ಮಾತ್ರ ಅಲ್ಲ, ತಲೆ ಮೇಲೆ ಸುಂದರವಾದ ಒಂದು ವಜ್ರ ಇದೆ. ಅದರಿಂದ ಅವರು ಎಲ್ಲಾ ಪಕ್ಷಿಗಳಿಗಿಂತ ಸುಂದರವಾಗಿ ಬದಲಾಗಿದ್ದಾರೆ. ಈಗೇನು ಅವ್ರ ಜೊತೆ ನಾವು ಸ್ನೇಹ ಮಾಡೋಣ್ವಾ? ಈಗ ನಮ್ ಜೊತೆ ಅವರು ಬರ್ಬೋದಲ್ವಾ? ಟೀನು ಮತ್ತೆ ಮೀನು ಮರದ ಮೇಲೆ ಕುತ್ಕೊಂಡು ಅವರು ಅವ್ರ ಜೊತೆ ಸ್ನೇಹ ಮಾಡೋದಕ್ಕೆ ಕರೀತಾರಾ ಇಲ್ವಾ ಅಂತ ವೇಟ್ ಮಾಡ್ತಾ ಇರ್ತಾರೆ. ಯಾರ್, ಅವತ್ತೇನೋ ನಾವ್ ಅವ್ರನ್ನ ಇನ್ಸಲ್ಟ್ ಮಾಡ್ಬಿಟ್ವಿ ಅಲ್ವಾ? ಜ್ಞಾಪಕ ಇದೆಯಾ? ಸುಂದರವಾಗಿಲ್ಲ, ಅಸಹ್ಯವಾಗಿದ್ದೀವಿ ಅಂತ. ಈಗ ಅವರು ನಾವ್ ಅಸಹ್ಯವಾಗಿದ್ದೀವಿ ಅಂತ ಇನ್ಸಲ್ಟ್ ಮಾಡ್ಬಿಟ್ರೆ? ಅವ್ರ ಜೊತೆ ಸ್ನೇಹ ಮಾಡ್ಬೇಕು ಅಂತ ಅನ್ಸಿದ್ರು ಅವ್ರು ಏನೂ ಮಾತಾಡ್ದೆ ಅಲ್ಲಿಂದ ಹೋಗ್ಬಿಡ್ತಾರೆ. ಅರೆ, ಇದೇನ್ ಹೀಗಾಯ್ತು? ಇವಾಗ್ಲೂ ಅವ್ರಿಗೆ ನಮ್ ಜೊತೆ ಸ್ನೇಹ ಮಾಡಕ್ಕೆ ಇಷ್ಟ ಅಲ್ವಾ? ನನ್ಗೇನೋ ಹಂಗೆ ಅನ್ಸ್ತಾ ಇದೆ. ಹಂಗೇನಿಲ್ಲ ಮಕ್ಕಳೇ, ಅವರು ಮತ್ತೆ ವಾಪಸ್ ಬಂದ್ಮೇಲೆ ನೀವಿಬ್ರು ಹೋಗಿ ಅವ್ರ ಹತ್ರ ಮಾತಾಡಿ. ಈ ಸಲ ನನ್ ಪಕ್ಕ ಕನ್ಫರ್ಮ್ ಆಗಿ ಗೊತ್ತು, ಅವ್ರು ನಿಮ್ ಜೊತೆ ಖಚಿತವಾಗ್ಲೂ ಸ್ನೇಹ ಮಾಡೇ ಮಾಡ್ತಾರೆ. ಸ್ವಲ್ಪ ತಾದ್ಮೇಲೆ ಅವ್ರು ನೋಡ್ತಾರೆ, ಲಾಲ್ ಪಕ್ಷಿಯ ಶರೀರದ ಮೇಲೆ ಕಪ್ಪು ಕಲೆಗಳು ಬಂದ್ಬಿಟ್ಟಿರುತ್ತೆ. ಅದು ಬೇರೆ ನೋಡೋದಕ್ಕೆ ತುಂಬಾ ಅಸಹ್ಯವಾಗಿ ಬದ್ಲಾಗ್ಬಿಟ್ಟಿರುತ್ತೆ. ಅರೆ ಯಾರ್, ಇದು ಹೋಗುತ್ತೋ ಇಲ್ವೋ? ಹೆಂಗ್ ಗೊತ್ತಾಗುತ್ತೆ? ನಿನ್ ಶರೀರದ ಮೇಲೂ ಹಿಂಗ ಕಪ್ಪು ಕಲೆಗಳು ಬಂದ್ಬಿಟ್ಟಿವೆ. ಜೋರಾಗಿ ಗಾಳಿ ಬಂತಲ್ವಾ, ಆ ಗಾಳಿ ನನ್ನೆಲ್ಲ ಎಳ್ಕೊಂಡೋಯ್ತು. ಅಲ್ಲೇನೋ ಕಪ್ಪು ಕಲೆಗಳಿದ್ವು, ಅದೇ ನನ್ನ ಶರೀರಕ್ಕೆ ಅಂಟ್ಕೊಂಡಿದೆ. ಎಲ್ಲಾ ಪಕ್ಷಿಗಳು ಪಾಪ ತುಂಬಾ ಬೇಜಾರಾಗಿರುತ್ತೆ. ಅದನ್ನ ನೋಡಿ ಟೀನು ಮತ್ತೆ ಮೀನು ಇಬ್ರು ಬರ್ತಾರೆ. ನೀವೆಲ್ಲಾರು ಚಿಂತೆ ಮಾಡ್ಬೇಡಿ, ಇದಕ್ ಮುಂಚೆ ಲಾಲ್ ಪಕ್ಷಿ ಎಷ್ಟು ಸುಂದರವಾಗಿತ್ತೋ ಅಷ್ಟು ಸುಂದರವಾಗಿ ನಾವು ಬದಲಾಯಿಸ್ತೀವಿ. ಆದ್ರೆ ನೀವ್ಯಾಕೆ ನಮ್ ಸಹಾಯ ಮಾಡ್ತೀರಾ? ಇವತ್ತಿನವರೆಗೂ ನಿಮ್ಮನ್ನ ಸ್ನೇಹಿತರಂತ ನಾವು ಭಾವಿಸಿಲ್ಲ. ಆದ್ರೆ ನೀವಿವಾಗ ಕಾಡಲ್ಲೇ ಸುಂದರವಾದ ಪಕ್ಷಿಗಳು. ನಿಮ್ಮ ಸಹಾಯ ತಗೊಳ್ಳೋದಕ್ಕೆ ನಮ್ಗೆ ಲಾಯಕ್ ಇದೆಯಾ? ಹಂಗೇನಿಲ್ಲ, ಪಕ್ಷಿಗಳು ಎಲ್ಲ ಸುಂದರವಾಗೇ ಇದೆ. ನಮ್ಮ ಮಧ್ಯೆ ಈ ತರ ಭೇದ ಭಾವ ಏನು ಬೇಡ. ಹಂಗಂತ ಟೀನು ಹಿಂಗ ಅನ್ನುತ್ತೆ. ನಾನೇನ್ ಅನ್ಕೋತಿದ್ದೀನಂದ್ರೆ, ಇವರ ಶರೀರದ ಮೇಲೆ ಇರುವ ಕಪ್ಪ ಕಲೆಗಳು ಎಲ್ಲ ಮಾಯ ಆಗಿ ಮತ್ತೆ ಸುಂದರವಾಗಿ ಬದಲಾಗ್ಬೇಕು. ಹಂಗ ಹೇಳ್ತಿದ್ದಂಗ್ಲೆ ವಜ್ರದಿಂದ ಒಂದು ಬೆಳಕು ಬಂದು ಲಾಲ್ ಪಕ್ಷಿಯ ಶರೀರದ ಮೇಲೆ ಬಿದ್ದು ಕಲೆಗಳು ಎಲ್ಲ ಮಾಯ ಆಗ್ಬಿಡುತ್ತೆ. ನನ್ನನ್ನ ಕ್ಷಮಿಸು ಟೀನು ಮೀನು, ನಿಮ್ಮ ಜೊತೆ ನಾವು ಇಂತಕ್ ಮುಂಚೆ ಸ್ನೇಹ ಮಾಡೋದಿಲ್ಲ ಅಂದ್ವಿ. ದಯವಿಟ್ಟು ನನ್ನನ್ನ ಕ್ಷಮಿಸು. ನೀವೇನು ಅನ್ಕೋದೆ ನಮ್ಮ ಜೊತೆ ಸ್ನೇಹ ಮಾಡ್ತೀರಾ? ಇಬ್ರು ತುಂಬಾ ಸಂತೋಷ ಪಟ್ಟು ತಲೆ ಅಲ್ಲಾಡಿಸ್ತಾರೆ. ಇವಾಗ ಎಲ್ಲ ಪಕ್ಷಿಗಳ ಜೊತೆ ಸೇರಿ ಸುತ್ತಾಡ್ಕೊಂಬರಕ್ಕಂತ ಹೋಗ್ತವೆ. ಟೀನು ಮತ್ತೆ ಮೀನುವಿನ ಅಮ್ಮ ಸಂತೋಷ ಪಡ್ತಾಳೆ, ಮತ್ತೆ ಗೂಡಲ್ಲೇ ಕುತ್ಕೊಂಡು ಮಕ್ಕಳಿಗೆ ರೆಕ್ಕೆ ಅಲ್ಲಾಡಿಸ್ತಾ ಟಾಟಾ ಹೇಳ್ತಾಳೆ.